ಹಾಯ್ ಹಲೋ ಫ್ರೆಂಡ್ಸ್. ಈಗ ನಾನು ಸೂ ಫ್ರಮ್ ಸೋ ಕನ್ನಡ ಚಲನಚಿತ್ರವನ್ನು ನೋಡ್ಕೊಂಡು ಬಂದಿದ್ದೀನಿ ಮೀನಾಕ್ಷಿ ಸಿನೆಪಾಲಿಸ್ ಥಿಯೇಟರಲ್ಲಿ, ಮೀನಾಕ್ಷಿ ಮಾಲ್ನಲ್ಲಿರುವಂಥ ಸಿನೆಪಾಲಿಸ್ ಥಿಯೇಟ್ರಲ್ಲಿ. ನಾನು ಫಿಲಮ್ ನೋಡಿದ್ದು ಈಗ 2.5 ವರ್ಷದ ನಂತರ ನೋಡಿದ್ದು. ನಾನು ಕೊನೆಯದಾಗಿ ನೋಡಿದ್ದು ಚಲನಚಿತ್ರ ಅಂದರೆ ಕಾಟೇರ. ಆ ಕಾಟೇರ ಬಿಟ್ಟರೆ ಇವಾಗ ನಾನು ಸೂ ಫ್ರಮ್ ಸೋ ಚಲನಚಿತ್ರ ನೋಡ್ಲಿಕ್ಕೆ ಹೋಗಿದ್ದೆ. ಚಲನಚಿತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಇದೊಂದು ಸಿಂಪಲ್ ಸ್ಟೋರಿ, ಬಟ್ ಆದರೆ ದ ವೇ ದೇ ಪ್ರೆಸೆಂಟೆಡ್ ದಿಸ್ ಮೂವಿ ಈಸ್ ರಿಯಲಿ ವೆರಿ ಬ್ಯೂಟಿಫುಲ್. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಮೂವಿಗಳ ಹಾವಳಿನ. 100 ಕೋಟಿ 200 ಕೋಟಿ 500 600 ಕೋಟಿ ಎಲ್ಲ ಹಾಕಿಬಿಟ್ಟು ಫಿಲ್ಮನ್ನು ಮಾಡ್ತಾರೆ. ಅದು ಔಟ್ಪುಟ್ ಕೊಡದೇ ಇರಬಹುದು. ಆದರೆ ಇವತ್ತು ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೂ ಫ್ರಮ್ ಸೋ ಅಂತ ಚಲನಚಿತ್ರಗಳು ಕಂಟೆಂಟ್ ಚೆನ್ನಾಗಿದ್ದರೆ ಖಂಡಿತ ಮೂವಿ ನೋಡಲಿಕ್ಕೆ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋದನ್ನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದು ಈಗ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಈ ಪಿಕ್ಚರನ್ನು ರಾಜ್ ಬಿ ಶೆಟ್ಟಿಯವರು ಪ್ರೊಡ್ಯೂಸ್ ಮಾಡಿದ್ದಾರೆ, ಹಾಗೆ JP ತುಮ್ನಾಡ್ ಅವರು ನಿರ್ದೇಶನ ಮಾಡಿದ್ದಾರೆ. ಹಾಗೆ ಇದರಲ್ಲಿರುವಂಥ ಕಲಾವಿದರೆಲ್ಲ ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು. ಇಲ್ಲಿ ಯಾರೂ ನಟನೆಯನ್ನು ಮಾಡ್ತಾನೇ ಇಲ್ಲ ಅನಿಸುತ್ತೆ. ಸಹಜವಾಗಿ ಇಲ್ಲಿ ನಡೀತಾ ಇರೋದನ್ನೇ ನಾವು ನೋಡ್ತಾ ಇದ್ದೀವಿ ಪರದೆ ಮೇಲೆ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಎಲ್ಲ ಕಲಾವಿದರು ಕೂಡ ತಮ್ಮ ಪಾತ್ರಗಳಲ್ಲಿ ಜೀವ ತುಂಬಿದ್ದಾರೆ. ಹಾಗೆ ಯಾವುದೇ ಸೀನಲ್ಲೂ ನಿಮಗೆ ಬೋರ್ ಅಂತ ಅನಿಸೋದೇ ಇಲ್ಲ. ಅವರು ಕೊಡುವಂತಹ ಕೌಂಟರ್ಗಳು ಒಬ್ರಿಗೊಬ್ಬರು, ಆಮೇಲೆ ಜೋಕ್ಗಳು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆಮೇಲೆ ಇದು ಒಂದು ತುಂಬ ಲೋ ಬಜೆಟ್ ಮೂವಿ ಅಂತ ಹೇಳ್ತಾರೆ. ಹಾಗೆ ನಾನು ಕೆಲವೊಂದು ಇಂಟರ್ವ್ಯೂಗಳಲ್ಲಿ ನೋಡಿದೆ, ರಾಜ್ ಬಿ ಶೆಟ್ಟಿಯವರು ಹೇಳಿದ್ದಾರೆ, ಈ ಫಿಲ್ಮಲ್ಲಿ ತಾವು ನಟಿಸಿದ್ರು ಕೂಡ ತಮ್ಮನ್ನು ತಾವು ಪ್ರಮೋಟ್ ಮಾಡಿಕೊಂಡಿಲ್ಲ. ತಮ್ಮನ್ನು ಯಾವುದೇ ಒಂದು ಟ್ರೇಲರಲ್ಲಿ ಅವರ ಒಂದು ಸೀನ್ ಆಗಲಿ ಒಂದು ಪಾರ್ಟ್ ಆಗಲಿ ಅದರಲ್ಲಿ ತೋರಿಸಿಲ್ಲ. ಯಾಕಂದರೆ ಅವರು ತುಂಬ ಫೋಕಸ್ ಮಾಡಿರೋದು ಚಲನಚಿತ್ರ ಮತ್ತು ಅದರ ಒಂದು ಕಂಟೆಂಟ್ ಮೇಲೆ ಹೊರತು ಈಗ ನಾನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅಂದ ತಕ್ಷಣ ನನ್ನ ಒಂದು ಪ್ರಮೋಷನ್ ಮಾಡ್ಕೊಳ್ಳಿಕ್ಕೆ ಅಂತ ಮಾಡಿಲ್ಲ ಅವರು. ಚಲನಚಿತ್ರ ಮಾತ್ರ ಅದ್ಭುತವಾಗಿ ಪರದೆಯ ಮೇಲೆ ಮೂಡಿ ಬಂದಿದೆ. ಇದರಲ್ಲಿ ನಾವು ತುಂಬ ಗ್ರ್ಯಾಂಡ್ಯೂರ್ ವಿಜುವಲ್ಸ್ ಫೈಟ್ಸ್ ಆ ಥರದ್ದು ಏನೂ ಇಲ್ಲ. ಆದರೆ ಇಲ್ಲಿ ಬಂದಿರುವಂಥ ಒಂದು ಗ್ರಾಮೀಣ ಸೊಗಡು ಅನ್ಬೋದು. ಗ್ರಾಮೀಣ ಸೊಗಡು, ಹಾಗೆ ಗ್ರಾಮೀಣ ಜನರ ಅವರ ಜೀವನ ಶೈಲಿ ಯಾವ ರೀತಿ ಇರುತ್ತೆ, ಒಂದು ಸಣ್ಣ ಘಟನೆ ಆದರೂ ಕೂಡ ಅದು ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರುತ್ತೆ ಜನಗಳ ಮೇಲೆ ಅನ್ನೋದನ್ನು ತುಂಬ ಹಾಸ್ಯಾತ್ಮಕವಾಗಿ ಜನರಿಗೆ ಮನ ಮುಟ್ಟುವಂತೆ ತೋರಿಸಿದ್ದಾರೆ. ಹಾಗೆ ರಾಜ್ ಬಿ ಶೆಟ್ಟಿಯವರ ಒಂದು ಗುರೂಜಿಯವರ ಪಾತ್ರ ಅದ್ಭುತವಾಗಿ ನಟಿಸಿದ್ದಾರೆ. ರವಿ ಅಣ್ಣ ಅಂತ ಬರೋ ಒಂದು ಮುಖ್ಯ ಪಾತ್ರ, ಅವನ ಒಂದು ಸ್ವ್ಯಾಗನ್ನು ನೋಡಲೇಬೇಕು ಖಂಡಿತವಾಗಿಯೂ. ಊರಲ್ಲಿರ್ತಾರೆ ಜನಗಳು, ಅದರಲ್ಲಿ ಕೆಲವೊಬ್ಬರು ಒಂದು ನಾಯಕತ್ವದ ಗುಣವನ್ನು ತೋರಿಸ್ಕೊಳ್ಳುವಂಥ ಸಾಕಷ್ಟು ಯುವಕರು ಇರ್ತಾರೆ, ಅಥವಾ ಮಧ್ಯವಯಸ್ಕ ಗಂಡು ಮಕ್ಕಳು ಇರ್ತಾರೆ. ಆ ಥರದ ಒಂದು ಪಾತ್ರ ರವಿ ಅಣ್ಣಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿಯ ಅವನ ಅಕ್ಕಪಕ್ಕ ಇರುವಂಥ ಅವನ ಒಂದು ಗೆಳೆಯರ ಬಳಗ ಆಗಿರ್ಬೋದು, ಎಲ್ಲರೂ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಒಬ್ಬ ಸಣ್ಣ ಒಂದು ಪಾತ್ರದಿಂದ ಹಿಡಿದು, ಆಮೇಲೆ ಬಾಬಾ ಬಂದರು ಅನ್ನುವಂಥ ಒಂದು ಹಾಡು ಈ ಚಿತ್ರದಲ್ಲಿ ತುಂಬ ಹೈಲೈಟಾಗಿ ಮೂಡಿ ಬಂದಿದೆ. ಅದನ್ನು ತುಂಬ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಚಲನಚಿತ್ರದಲ್ಲಿ. ಆ ಭಾವ ಅಂದರೆ ಯಾರು, ಯಾವ ರೀತಿ ಅವನು ಬಂದುಬಿಟ್ಟು ಎಲ್ಲ ಕಡೆ ಕೋಲಾಹಲ ಎಬ್ಬಿಸ್ಬಿಡ್ತಾನೆ, ಎಂಥದೇ ಒಂದು ಸಿಚುವೇಶನ್ ಇರಲಿ ಅದರಲ್ಲಿ ಒಂದು ಕೋಲಾಹಲ ಎಬ್ಬಿಸೋದಾಗಲಿ, ಇದೇ ರೀತಿ ಅನೇಕ ದೃಶ್ಯಗಳಿಂದ ಈ ಚಲನಚಿತ್ರ ವಿಜೃಂಭಿಸುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಈ ಚಲನಚಿತ್ರದಲ್ಲಿ ಒಂದು ಅದ್ಭುತವಾದ DOP ಆಗಲಿ, ಅದ್ಭುತವಾದಂಥ ಒಂದು ಮ್ಯೂಸಿಕ್ಕು, ಎಲ್ಲ ಅದ್ಭುತ ಅಂತ ಏನೂ ಇಲ್ಲ. ಎಲ್ಲ ಸಾಮಾನ್ಯವಾಗಿ ಮೂಡಿ ಬಂದಿದೆ. ಆದರೆ ಅದನ್ನು ಪ್ರೆಸೆಂಟ್ ಮಾಡಿರೋದು ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಖಂಡಿತ ಒಂದು ಒಳ್ಳೆಯ ಚಲನಚಿತ್ರವನ್ನು ಮಾಡಿದರೆ ಮತ್ತೆ ಜನಗಳು ಥಿಯೇಟ್ರಿಗೆ ಬರ್ತಾರೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಈ ಚಲನಚಿತ್ರ. ಹಾಗೆ ನಾವು ಬೇರೆ ಭಾಷೆಗಳಲ್ಲಿ ನೋಡ್ತಾ ಇದ್ವಿ, ತುಂಬ ಕಂಟೆಂಟ್ ಡ್ರಿವನ್ ಮೂವೀಸ್ ಬರುತ್ತೆ ಮಲಯಾಳಮಲ್ಲಿ, ಅದರಲ್ಲಿ ಇದರಲ್ಲಿ ಅಂತ. ಈಗ ಕನ್ನಡದಲ್ಲೇ ಒಂದು ಒಳ್ಳೆಯ ಮೂವಿ ಬಂದಿದೆ. ಹಾಗೆ ಈ ಚಲನಚಿತ್ರದ ಪ್ರಖ್ಯಾತಿ ಎಲ್ಲ ರಾಜ್ಯಗಳಲ್ಲೂ ಹಬ್ತಾ ಇದೆ. ಈ ಚಲನಚಿತ್ರ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಭಾಷಾಂತರಗೊಂಡು ಎಲ್ಲ ರಾಜ್ಯಗಳಲ್ಲೂ ಇದು ಒಂದು ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದಯವಿಟ್ಟು ನೀವು ಕೂಡ ನೋಡಿಲ್ಲ ಅಂತಂದರೆ ಈ ಚಲನಚಿತ್ರವನ್ನು ಹಿಂದೆ ಹೋಗಿ ವೀಕ್ಷಿಸಿ, ಹಾಗೆ ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ನೀಡಿ. ಸೈನಿಂಗ್ ಆಫ್ ಮಯೂರ್.